ಮಾದಿಗರಾಗಲಿ, ಹೊಲೆಯರಾಗಲಿ, ಒಡ್ರಾಗಲಿ, ಹೊರೆಯರಾಗಲಿ, ಕೊರಂಬರಾಗಲಿ, ಕೊರಚರಾಗಲಿ, ಅಲೆಮಾರಿಗಳು ಎಲ್ಲ ಸಮುದಾಯಗಳಿಗೂ ಈ ಒಳ ಮೀಸಲಾತಿ ಒಂದು ಮಾನದಂಡ ಆಗ್ಬೇಕು, ಇದು ನಾಂದಿ ಆಗ್ಬೇಕು ಮುಂದಿನ ಸಾಮಾಜಿಕ ಬದಲಾವಣೆಗೆ ಅಂತ ನಾವು ಬಯಸ್ತಾರೆ. ಅಂಬೇಡ್ಕರ್ನ ಪೂಜೆ ಮಾಡಬೇಡ್ರಿ, ನೀವು ಅವರ ಆಶಯಗಳನ್ನ, ಬಾಬಾ ಸಾಹೇಬ್ರ ಆಶಯಗಳನ್ನ, ಸಂವಿಧಾನದ ಆಶಯಗಳನ್ನ ಜಾರಿ ಮಾಡ್ರಿ ಅಂತ ಒತ್ತಾಯ ಮಾಡ್ತೀವಿ. ರಾಜಕೀಯವಾಗಿ ಅಸಮಾನತೆ ಇದೆ, ಸಾಮಾಜಿಕ ಅಸಮಾನತೆ ಇದೆ, ಉದ್ಯೋಗದ ವಿಚಾರದಲ್ಲಿ ನಮಗೆ ಬಹಳ ದೊಡ್ಡ ಹೊಡೆತ ಬಿದ್ದಿದೆ. ಮೀಸಲಾತಿ ಅಥವಾ ಒಳ ಮೀಸಲಾತಿ ಅಂತ ಸ್ವತಂತ್ರ ಪೂರ್ವದಿಂದ ಸ್ವತಂತ್ರ ಬಂದತಾವಿಂದ ಒಂದಲ್ಲ ಒಂದು ಜಾತಿ ಇಡೀ ದೇಶಾದ್ಯಂತ ಕೇಳ್ತಾ ಬಂದಿರುವಂಥ ಒಂದು ಸಾಮಾಜಿಕ ನ್ಯಾಯಗಳು. ಮತ್ತು ನಾವು ಹಾಗೆ ಮಾತಾಡ್ತಿರೋ ಹಾಗೆ ಒಳ ಮೀಸಲಾತಿ ಅಥವಾ ಕಾಂತರಾಜ್ ವರದಿ ಆಯೋಗ ಏನಿದೆ, ಈ ಮೇಲ್ಜಾತಿಗಳು ಒಂದು ಷಡ್ಯಂತ್ರ ಮಾಡ್ತಾನೆ ಇರ್ತಾರೆ. ಅವರು ಎಂದೂ ಮೀಸಲಾತಿ ಪರ ಇಲ್ಲ. ಅವರು ಅಂಕಿಅಂಶಗಳನ್ನ ನೆಪ ಇಟ್ಕೊಂಡು, ಬೇರೆ ಬೇರೆ ನೆಪ ಇಟ್ಕೊಂಡು ಒಟ್ಟು ಈ ರಾಜ್ಯದಲ್ಲಿ ಅಥವಾ ಈ ರಾಷ್ಟ್ರದಲ್ಲಿ ಹಿಂದುಳಿದ ವರ್ಗವರು ಅಥವಾ SC/ST ಸಮುದಾಯಕ್ಕೆ ಏನಿದೆ ಸಾಮಾಜಿಕ ನ್ಯಾಯ ಕೊಡೋದ್ರಲ್ಲಿ ಮೇಲ್ಜಾತಿ ಜನ ಮತ್ತು ಅವರ ಮಠಾಧೀಶರು ಯಾವಾಗೂ ವಿರೋಧ ಇದ್ದಾರೆ. ಅದು ಇತಿಹಾಸದಲ್ಲಿ ತಾವೆಲ್ಲರೂ ನೋಡಿದ್ದೀವಿ. ಈಗ ನಾವು ಹೇಳೋದೇನಂತಂದರೆ, ಸುಪ್ರೀಂ ಕೋರ್ಟು ಆಗಸ್ಟಲ್ಲಿ ನಮಗೆ ಒಳ ಮೀಸಲಾತಿಯನ್ನು ಸರಿಯಾದ ದತ್ತಾಂಶವನ್ನು ನೀವು ಶೇಖರಣೆ ಮಾಡಿ ಜಾರಿ ಮಾಡಿ ಅಂತ ಹೇಳಿದೆ. ಅವರು ಸ್ಪಷ್ಟವಾಗಿ ಹೇಳಿದ್ದಾರೆ, ದತ್ತಾಂಶವನ್ನು ಶೇಖರಣೆ ಮಾಡಿ ನೀವು ಜಾರಿ ಮಾಡಿ ಅಂತ. ಸ್ವತಂತ್ರ ಬಂದು ಇಷ್ಟು ವರ್ಷ ಆದರೂ ಕೂಡ ಸರ್ಕಾರಗಳ ಬಳಿ ದತ್ತಾಂಶ ಇಲ್ಲ ಅಂತ ನಿಮ್ಗೆ ಅನ್ಸುತ್ತಾ? ದತ್ತಾಂಶ ಇಲ್ಲದೆ ಸರ್ಕಾರ ನಡೆಸೋದಾದ್ರೆ ಹೇಗೆ? ಖಂಡಿತ ಈ ಸರ್ಕಾರದಲ್ಲಿ ದತ್ತಾಂಶಗಳ ಕೊರತೆ ಇಲ್ಲ. ಇಲ್ಲಿ ಕೊರತೆ ಇರೋದು ಬದ್ಧತೆಯ ಕೊರತೆ ಬಿಟ್ಟರೆ ದತ್ತಾಂಶಗಳ ಕೊರತೆ ಇಲ್ಲ. ಪ್ರಾಮಾಣಿಕವಾಗಿ ಹೇಳೋದಾದ್ರೆ ನಮಗೇನನ್ಸುತ್ತೆ, ಕಳೆದ ಎಲ್ಲ ಚುನಾವಣೆಗಳು ಕೂಡ ಈ ಸರ್ಕಾರ ಬೆಳಿಗ್ಗೆ ಎದ್ದರೆ ಅಂಬೇಡ್ಕರ್ ಸಂವಿಧಾನ, ಬೆಳಿಗ್ಗೆ ಎದ್ದರೆ ಅಂಬೇಡ್ಕರ್ ಸಂವಿಧಾನ ನೀವು ಕೇಳ್ತಾ ಇದ್ದೀರಿ, ಅವ್ರಿಗೆ ವಿಲ್ ಪವರ್ ಇದೆಯಾ ಇದನ್ನ ಜಾರಿ ಮಾಡೋಕ್ಕೆ ಅಂತ? ಈ ದಿನ .com ಪ್ರೀಮಿಯಂ ಲೇಖನಗಳನ್ನು ಪ್ರಕಟಿಸ್ತಾ ಇದೆ. ಎಕ್ಸ್ಕ್ಲೂಸಿವ್ ಅನಿಸುವ ಸಂಗತಿಗಳು ಈ ಲೇಖನಗಳಲ್ಲಿ ಸಿಗುತ್ತವೆ. ಇವುಗಳನ್ನು ಓದೋಕೆ ನೀವು ಚಂದಾದಾರರಾಗಿ. ನಾವು ಕಾಯ್ತಾ ಇದ್ದೀವಿ, ನಿಮ್ಗೆ ವಿಲ್ ಪವರ್ ಇದೆಯಾ ಇಲ್ಲ ಅಂತ ನಾವು ಕಾಯ್ತಾ ಇದ್ದೀವಿ. ಅದಕ್ಕೆ ಇದು ಟಾಸ್ಕ್. ಇದು ಈ ಸರ್ಕಾರಕ್ಕೆ ಏನು ಟಾಸ್ಕ್ ನಾವು ಕೊಡ್ತಾ ಇರೋದೇನೆಂದರೆ, ನೀವು ನಿಮ್ಮ ವಿಲ್ ಪವರ್ನ ಸಾಬೀತು ಮಾಡಿ ಈ ಮುಖಾಂತರ. ನೀವು ಹಿಂದುಳಿದ ವರ್ಗ ಪರ ಇದ್ದೀವಿ ಅನ್ನೋದಕ್ಕೆ ಸಾಕ್ಷಿ ಏನು ಅಂದರೆ ಇದನ್ನು ಜಾರಿ ಮಾಡೋದು. ನೀವು ಕಾಂತರಾಜ್ ವರದಿ ಜಾರಿ ಮಾಡೋದ್ರ ಮುಖಾಂತರ ನಾವು ಹಿಂದುಳಿದ ವರ್ಗದ ಅಭಿವೃದ್ಧಿಗೆ ಭದ್ರ ಆಗಿದ್ದೀವಿ ಅಂತ ಸಾಬೀತು ಮಾಡಿ, ಮತ್ತು ಒಳ ಮೀಸಲಾತಿ ವರದಿಯನ್ನು ಜಾರಿ ಮಾಡೋದ್ರ ಮುಖಾಂತರ ನೀವು ಈ ತಳ ಸಮುದಾಯಗಳ ಅಥವಾ ಪರಿಷ್ಠ ಜಾತಿಗಳ ಅಭಿವೃದ್ಧಿಗೆ ನಾವು ಭದ್ರ ಆಗಿದ್ದೀವಿ ಅಂತ ಸಾಬೀತು ಮಾಡಿ. ನಾವು ಕ್ರಾಸ್ ಚೆಕ್ ಮಾಡ್ತೇವೆ ನಿಮ್ಮ ಬದ್ಧತೆ ಇದೆಯಾ ಅಂತ. ನಮಗೆ ಡೌಟ್ ಇದೆ ಇವ್ರ ಬದ್ಧತೆ ಬಗ್ಗೆ, ಪ್ರಾಮಾಣಿಕವಾಗಿ ನಮ್ಗೆ ಡೌಟ್ ಇದೆ. ಒಂದು ಕಡೆ ವಿಶ್ವಾಸ ಅನಿಸುತ್ತೆ, ಆದರೆ ಇವ್ರು ಮಾಡ್ತಿರೋ ಡಿಲೇ ಮತ್ತು ಷಡ್ಯಂತ್ರಗಳನ್ನ ನೋಡಿದ್ರೆ ನಮಗೆ ಖಂಡಿತ ಅನುಮಾನ ಇದೆ. ನಾವು ಹೇಳೋದು, ನೀವೇ ಮಾತು ಕೊಟ್ಟಿದ್ರಿ, ನೀವು ಮಾತು ಕೊಟ್ಟಿದ್ದೀರಿ ಅನ್ನೋ ಕಾರಣಕ್ಕೆ ಜನ ನಿಮಗೆ ಓಟ್ ಹಾಕೋದು, ನೀವು ಅಧಿಕಾರದಲ್ಲಿದ್ದೀರಿ. ಬಹುಶಃ ನಿಮ್ಮ ಮಾತಿಗೆ ನೀವು ತಪ್ಪೋದಾದರೆ ಮುಂದಿನ ಜಿಲ್ಲಾ ಪಂಚಾಯತಿ, ತಾಲೂಕ್ ಪಂಚಾಯತಿ, BBMP ಚುನಾವಣೆ, ಬೇರೆ ಬೇರೆ ಚುನಾವಣೆಗಳು ಬರ್ತವೆ. ಅದರ ರಿಸಲ್ಟನ್ನು ನೀವು ನೋಡೋದ್ರ ಮುಖಾಂತರ ನೀವು ನಿಮ್ಮನ್ನು ತಪ್ಪನ್ನು ತಿದ್ಕೋಬೇಕಾಗುತ್ತೆ ನಾವು ವಿಚಾರಿಸ್ತಾ ಇದ್ದೀವಿ. ದತ್ತಾಂಶಗಳ ಕೊರತೆ ಪ್ರಾಮಾಣಿಕವಾಗಿ ಸರ್ಕಾರಕ್ಕೆ ಇಲ್ಲ. ಒಂದು ತುಂಬ ವರ್ಷಗಳಾಗಿರೋದ್ರಿಂದ ಜಾತಿ ಜನಗಣತಿ ಆಗಬೇಕು ಅನ್ನೋದು ಕೂಡ ನಮ್ಮ ಅಭಿಪ್ರಾಯ. ಜನಗಣತಿ ಆಗೋದ್ರ ಮುಖಾಂತರ ಮುಂದಿನ ತಲೆಮಾರಿದವಲ್ಲ, ನಮ್ಮ ಸಮುದಾಯದ ಮುಂದಿನ ತಲೆಮಾರುಗಳಿಗೆ ಒಂದು ಭರವಸೆ ಹುಟ್ಟುತ್ತೆ. ಇಲ್ಲಿ ಏನು ಒಕ್ಕಲಿಗ ಸಮುದಾಯ ಆಗಲಿ, ಲಿಂಗಾಯತ ಸಮುದಾಯ ಆಗಲಿ, ಬೇರೆ ಬೇರೆ ಸಮುದಾಯ ಆಗಲಿ, ನಾವು ಭಾಳ ದೊಡ್ಡ ಸಮುದಾಯಗಳಂತ ಏನು ಮಾತಾಡ್ತಿದ್ದಾವೋ ಅವ್ರಿಗೆ ಭಯ ಇದೆ. ಮತ್ತು ಪ್ರಾಮಾಣಿಕವಾಗಿ ಈ ರಾಜಕಾರಣಿಗಳಿಗೆ ಗೊತ್ತಿದೆ, ಈ ರಾಜ್ಯದಲ್ಲಿ 30% ಹೆಚ್ಚು ಪರ್ಸೆಂಟೇಜು SC/STಗಳಿದ್ದಾರೆ. 30% ಎಷ್ಟಿದ್ದಾರೆ? ಮುಸಲ್ಮಾನರಿದ್ದಾರೆ. ಇವರು ಜನಸಂಖ್ಯೆ ಜಾಸ್ತಿ ಇದ್ದೀವಿ ಅಂತ ಏನಾದ್ರು ಇವ್ರಿಗೆ ಅನ್ಸಿದ್ರೆ, ಇವರು ರಾಜಕೀಯವಾಗಿ ಮತ್ತು ಆರ್ಥಿಕವಾಗಿ ಸಾಮಾಜಿಕವಾಗಿ ನಮಗೆ ಹೊಸ ಆಲೋಚನೆಗಳನ್ನ ಮಾಡೋ ಅಂಥ ಅವಕಾಶಗಳಿರುತ್ತೆ. ಇವ್ರಿಗೊಂದು ಭರವಸೆ ಹುಟ್ಟು ಬರುತ್ತೆ, ನಾವು ರಾಜಕೀಯವಾಗಿ ಬೇರೆ ರೀತಿ ಅಭಿವೃದ್ಧಿ ಹೊಂದಕ್ಕೆ ನಮ್ಗೆ ಒಂದು ಭರವಸೆ ಹುಟ್ಟು ಬಿಡುತ್ತೆ ಅಂತ ಇವ್ರಿಗೊಂದು ಭಯ ಇದೆ. ಆ ಕಾರಣಕ್ಕೆ ಇವ್ರು ಎದುರಿಸಿದಾರೆ. ಅವ್ರಿಗೆ ಭಯ ಇದೆ, ಇವ್ರಿಗೆ ರಾಜಕೀಯ ಪ್ರಜ್ಞೆ ಬಂದುಬಿಟ್ರೆ, ಶೈಕ್ಷಣಿಕವಾಗಿ ಮುಂದುವರೆದ್ಬಿಟ್ರೆ, ಆರ್ಥಿಕ ಅಭಿವೃದ್ಧಿ ಏನಾದ್ರು ಇವ್ರು ಕಂಡ್ರೆ ನಮ್ಮ ರಾಜಕೀಯ ಅಸ್ತಿತ್ವದ ಪ್ರಶ್ನೆ ಏನು ಅಂತ ಇವರಿಗೆ ಭಯ ಇದೆ. ಆ ಕಾರಣಕ್ಕೆ ಇವರು ಇದನ್ನು ವಿರೋಧ ಮಾಡ್ತಿದ್ದಾರೆ ಹೊರತು ಬೇರೆ ಇನ್ನೇನೂ ಅಲ್ಲ. ನಮ್ಮ ಒತ್ತಾಯ ಏನಂತಂದರೆ, ಇದು ಈ ಭೂಮಿ ಊಟ ಜಾತಿ ವ್ಯವಸ್ಥೆ ಯಾವತ್ತು ಜಾರಿಗೆ ಬಂತು ಆವತ್ತಿಂದ ಜಾತೀಯತೆ, ಅಸಮಾನತೆ, ರಾಜಕೀಯವಾಗಿ ಅಸಮಾನತೆ ಇದೆ, ಸಾಮಾಜಿಕ ಅಸಮಾನತೆ ಇದೆ. ನಮಗೆ ಉದ್ಯೋಗದ ವಿಚಾರದಲ್ಲಿ ನಮಗೆ ಭಾಳ ದೊಡ್ಡ ಹೊಡೆತ ಬಿದ್ದಿದೆ. 15ರಷ್ಟು ಮೀಸಲಾತಿ ಜಾರಿ ಆಗಬೇಕು, 7.5% ಜಾರಿ ಆಗಿದೆ. ಇದಕ್ಕೆ ಇವರಿಷ್ಟು ತಡೆಯೋಕ್ಕಾಗಲ್ಲ ಅಂದರೆ ಪೂರ್ತಿ ಜಾರಿ ಆದರೆ ಇವ್ರ ಗತಿ ಏನಾಗಬೇಕು? ನಾನು ಹೇಳೋದು, ಮಾದಿಗರಾಗಲಿ, ಹೊಲೆಯರಾಗಲಿ, ಒಡ್ರಾಗಲಿ, ಹೊರೆಯರಾಗಲಿ, ಕೊರಂಬರಾಗಲಿ, ಕೊರಚರಾಗಲಿ, ಅಲೆಮಾರಿಗಳು
ಎಲ್ಲ ಸಮುದಾಯಗಳಿಗೂ ಮಹಿಳೆಯರಿಗೂ ನಾವು ಸೇರಿ ಹೇಳ್ತಾ ಇದ್ದೀವಿ ಅಂತಂದರೆ, ಈ ಒಳ ಮೀಸಲಾತಿ ಒಂದು ಮಾನದಂಡ ಆಗಬೇಕು, ಇದು ನಾಂದಿ ಆಗಬೇಕು ಮುಂದಿನ ಸಾಮಾಜಿಕ ಬದಲಾವಣೆಗೆ ಅಂತ ನಾವು ಬಯಸ್ತಾ ಇರೋದು. ಇದನ್ನು ಅಷ್ಟು ದೊಡ್ಡ ಜವಾಬ್ದಾರಿಗೆ ತಗೊಳ್ಳೋಕ್ಕೆ ನನಗೇನು ಅನಿಸುತ್ತೆ, ಈ ಸರ್ಕಾರಕ್ಕೆ ದಂಬೇಕು. ನಾನು ಹೇಳೋದು, ಮಾನ್ಯ ಮುಖ್ಯಮಂತ್ರಿಗಳು, ಸಮಾಜ ಕಲ್ಯಾಣ ಸಚಿವರು ಮತ್ತು ಎಲ್ಲ ಕ್ಯಾಬಿನೆಟ್ ಸಚಿವರು ಮನೆಯಿಂದ ಬಟ್ಟೆ ಹಾಕೊಂಡು ಈಚೆಗೆ ಬಂದರೆ ಸಾಕು ಅಂಬೇಡ್ಕರ್, ಮನೆಯಿಂದ ಈಚೆಗೆ ಬಂದರೆ ಸಾಕು ಸಂವಿಧಾನ ಅಂತ ಮಾತಾಡಿಕೊಟ್ಟಿದ್ದೀರಿ. ಇಡೀ ಎಲ್ಲ ಸರ್ಕಾರಿ ಇಲಾಖೆಗಳಲ್ಲಿ 39 ಸರ್ಕಾರಿ ಇಲಾಖೆಗಳಲ್ಲಿ ನೀವು ನಮ್ಮ ಸಂವಿಧಾನದ ಪ್ರಿಯಾಂಬಲನ್ನು ಪ್ರಿಂಟ್ ಮಾಡಿ ಹಾಕ್ಸಿದಿರಿ. ಏಂತಿಕೆ ಅದು ಶೋ ಕೊಡೋಕ್ಕ? ನನಗೆ ಹೇಳೋದು, ನೀವು ಸಂವಿಧಾನವನ್ನಾಗಲಿ ಪೂಜೆ ಮಾಡಬೇಡ್ರಿ, ಅಂಬೇಡ್ಕರ್ನ ಪೂಜೆ ಮಾಡಬೇಡ್ರಿ. ನೀವು ಅವರ ಆಶಯಗಳನ್ನು, ಬಾಬಾ ಸಾಹೇಬ್ರ ಆಶಯಗಳನ್ನು, ಸಂವಿಧಾನದ ಆಶಯಗಳನ್ನು ಜಾರಿ ಮಾಡಿರಿ ಅಂತ ಒತ್ತಾಯ ಮಾಡ್ತೀವಿ. ನೀವು ಪೂಜೆ ಮಾಡೋದ್ರಿಂದ ನಮ್ಮ ಸಮಾಜಕ್ಕೆ ಏನೂ ಲಾಭ ಇಲ್ಲ, ನೀವು ಜಾರಿಗೆ ತಂದ್ರೆ ಲಾಭ ಇದೆ. ಆ ಕಾರಣಕ್ಕಾಗಿ ನೀವು ಪ್ರಾಮಾಣಿಕವಾಗಿ ನಿಮಗೆ ಆಸಕ್ತಿ ಇರೋದಾದರೆ ನೀವು ಇದನ್ನು ಜಾರಿ ಮಾಡೋದು ಅನ್ನೋದನ್ನು ನಿಮ್ಮ ಮುಖಾಂತರ ನಾವು ಈ ಸರ್ಕಾರಕ್ಕೆ ಒತ್ತಾಯ ಮಾಡ್ತೀವಿ. ಸರ್, ಈಗ ಇನ್ನೂ ಇದು ಭಾಳ ಮುಖ್ಯವಾಗಿ ಒಳ ಮೀಸಲಾತಿಯಿಂದ ಉದ್ಯೋಗ ಸಿಕ್ಕಿಲ್ಲ ಎಷ್ಟೋ ಜನಕ್ಕೆ. ಅಂದರೆ ಯಾವುದೇ ಜಾಬ್ನ ಕಾಲ್ಫಾರ್ಮ್ ಮಾಡಲ್ಲ ಅಂತ ಸರ್ಕಾರ ಮೊದಲೇ ಹೇಳ್ಬಿಟ್ಟಿದೆ. ಒಳ ಮೀಸಲಾತಿ ಜಾರಿ ಆದಮೇಲೆ ಉದ್ಯೋಗ ಕೊಡೋದು. ನೀವೇ ಹೇಳ್ದಂಗೆ ಮಧ್ಯಂತರ ವರದಿ ಜಾರಿ ಮಾಡಿ ಅಂತ. ಈ ಮಧ್ಯಂತರ ವರದಿಯಿಂದ ಎಲ್ರಿಗೂ ಸಹ ನ್ಯಾಯ ಸಿಗುತ್ತಾ ಅಂತ? ಏನು ಗೊತ್ತಾ ಸರ್, ನಮಗೇನಂದರೆ, ನೀವು ಖಂಡಿತವಾಗಿ ಕತ್ತಿ ಮೇಲೆ ನಡೆಯುವಂಥ ಅಷ್ಟು ನಿಖರವಾದಂಥ ಮಾಹಿತಿ ಇರುತ್ತೆ ಅನ್ನೋ ಭರವಸೆ ನನಗಿಲ್ಲ. ನೀವು ಜಾತಿ ಜನಗಣತಿ ಮಾಡಿದಾಗೂ ಲಾಬಿಗಳು ಮಾಡಿರೋದು ನಮ್ಗೆ ಗೊತ್ತು. ಈಗ ಅಧಿಕಾರಿಗಳ ಮಟ್ಟದಲ್ಲಿ ಒಳ ಮೀಸಲಾತಿಗೆ ಸಂಬಂಧಪಟ್ಟಂತೆ ಜಾತಿ ವರ್ಗೀಕರಣ ಮಾಡಿ ದತ್ತಾಂಶ ಕೊಡಿ ಅಂತ ಹೇಳಿದ್ರೆ ಏನು ಸಬ್ಮಿಟ್ ಮಾಡಿದ್ದಾರೆ ಅಧಿಕಾರಿಗಳು? ಪ್ರಾಮಾಣಿಕವಾಗಿ ಒಲೆಯರು, ಮಾದಿಗರು, ಗೋವಿ, ಲಮಾಣಿ ಅಂತ ಎಂಟ್ರಿ ಮಾಡಿ ದತ್ತಾಂಶ ಕೇಳಿದಾರಲ್ಲ 39 ಇಲಾಖೆಗಳಲ್ಲಿ ಮಾಡಿದ್ದಾರೆ. ನೀವು ಕ್ರಾಸ್ ಚೆಕ್ ಮಾಡಿ. ಇದು ಅಧಿಕಾರಿಗಳ ಲೆವೆಲಲ್ಲಿ ಆಗುವಂಥ ಲೋಪನೆ ಹೊರತು ಜನಕ್ಕೆ ಇದ್ರ ಬಗ್ಗೆ ಇದಿಲ್ಲ. ಜನಕ್ಕೆ ಖಂಡಿತ ಇದ್ರ ಬಗ್ಗೆ ಗೊಂದಲ ಇಲ್ಲ. ಅಧಿಕಾರಿಗಳು ಇದನ್ನ ತಡೆ ಹಿಡಿತಾ ಇದ್ದಾರೆ. ಸರ್ಕಾರ ಅಧಿಕಾರಿಗಳ ಕಿವಿ ಹಿಂಡಿ ಸರಿಯಾಗಿ ಇದನ್ನ ಜಾರಿ ಮಾಡೋದ್ರಲ್ಲಿ ಸೋತಿದೆ. ಅದರ್ವೈಸ್ ನಮಗೆ ದತ್ತಾಂಶದ ಕೊರತೆ ಆಗಲಿ ಇಲ್ಲ, ಬೇರೆ ಯಾವುದೇ ಥರದ ಸಮಸ್ಯೆಗಳಿಲ್ಲ. ಇಲ್ಲಿ ನನಗೆ ಅಂತಿಮವಾಗಿ ಸರ್ಕಾರ ಏನು ಮಾಡಬೇಕು, ಇದನ್ನು ಜಾರಿ ಮಾಡೋಕ್ಕೆ ಕ್ರಮಬದ್ಧವಾದಂಥ ತೀರ್ಮಾನವನ್ನು ತಗೋಬೇಕು ಅನ್ನೋದಷ್ಟೇ. ಒಳ ಮೀಸಲಾತಿಯನ್ನು ಜಾರಿಗೆ ಬರಬೇಕು ಅನ್ನುವಂಥ ಒಂದು ಬಹುದಿನಗಳ ಮಾನ್ಯ ಸುಪ್ರೀಂ ಕೋರ್ಟು ಒಂದು ಸ್ಪಷ್ಟವಾದಂಥ ತೀರ್ಪನ್ನು ನೀಡಿತು. ಆ ತೀರ್ಪಿನ ಆಧಾರದ ಮೇಲೆ ರಾಜ್ಯ ಸರ್ಕಾರವೂ ಕೂಡ ಅದನ್ನು ಸ್ವಾಗತಿಸಿ ಅದನ್ನು ಜಾರಿಗೆ ತರೋದಕ್ಕೆ ನಿಖರವಾದಂಥ ಮತ್ತು ಕೆಲವು ಏನು ದತ್ತಾಂಶಗಳನ್ನು ಕ್ರೋಢೀಕರಿಸಿ ಸರ್ಕಾರಕ್ಕೆ ಕೂಡಲೇ ಅದನ್ನು ಒಪ್ಪಿಸ್ಬೇಕಂದ್ಕೊಂಡು ರಾಜ್ಯ ಸರ್ಕಾರ ಏಕಸದಸ್ಯತ್ವದ ಆಯೋಗವನ್ನು ರಚನೆ ಮಾಡಿದರು. ಆ ಆಯೋಗಕ್ಕೆ ಜಸ್ಟಿಸ್ ನಾಗಮೋಹನ್ ದಾಸ್ ಅವ್ರನ್ನ ನೇಮಕ ಮಾಡಿ ಈಗಾಗಲೇ ಅವರ ಕೊಟ್ಟಿರುವಂಥ ಅವಧಿ ಈಗಾಗಲೇ ಮುಗ್ತಾ ಇದೆ. ಬಹುಶಃ ಈ ಸಂದರ್ಭದಲ್ಲಿ ತೆಲಂಗಾಣ ಸರ್ಕಾರವೂ ಕೂಡ ಇದನ್ನು ಒಪ್ಪಿ ಅವರು ಈಗಾಗಲೇ ನಿಖರವಾದ ದತ್ತಾಂಶಗಳನ್ನು ಕ್ರೋಢೀಕರಿಸಿ ಅವರು ಜಾರಿಗೆ ಮಾಡಿ ಬಹುಶಃ ಏನು ವರ್ಗೀಕರಣ ಮಾಡಿ ಜಾರಿಗೆ ಮಾಡುವಂಥ ಕೆಲಸವನ್ನು ಈಗಾಗಲೇ ಮಾಡಿದ್ದಾರೆ. ಹಾಗಾಗಿ ನಾವು ಇಲ್ಲಿ ಸಿದ್ದರಾಮಯ್ಯ ಅವ್ರನ್ನ ಮತ್ತು ಸಿದ್ದರಾಮಯ್ಯ ಅವ್ರ ನೇತೃತ್ವದ ಕಾಂಗ್ರೆಸ್ ಸರ್ಕಾರವನ್ನು ಒತ್ತಾಯ ಮಾಡ್ತಿದ್ದೀವಿ. ಈಗಾಗಲೇ ನೀವೇ ಕೊಟ್ಟಂಥ ಮಾತಿನಂತೆ ನಡೆದುಕೊಳ್ಬೇಕು. ನೀವು ಕೊಟ್ಟಿರುವಂಥ 2 ಅಥವಾ 3 ತಿಂಗಳ ಒಳಗಾಗಿ ಈ ದತ್ತಾಂಶಗಳನ್ನು ನಾವು ಕ್ರೋಢೀಕರಿಸಿ ಇದನ್ನು ಜಾರಿಗೆ ತರ್ತೀವಿ ಅಂದ್ಕೊಂಡು ನೀವೇನು ಮಾತು ಕೊಟ್ಟಿದ್ದೀರಿ. ಈಗಾಗಲೇ ಆ ಕಾಲ ಅವಕಾಶ ಈಗಾಗಲೇ ಮೀರಿದೆ. ನೀವು ಯಾವುದೇ ಕಾರಣಕ್ಕೂ ಮತ್ತೆ ಇದನ್ನು ವಿಳಂಬ ಮಾಡುವಂಥ ಕೆಲಸವನ್ನು ಮಾಡಬಾರ್ದು. ಈ ವಿಳಂಬ ನೀತಿಯನ್ನು ಕೈಬಿಟ್ಟು ಸರ್ಕಾರ ಇದನ್ನು ಆದ್ಯತೆ ಮೇರೆಗೆ ಇದಕ್ಕೆ ಬೇಕಾಗಿರುವಂಥ ಎಲ್ಲ ಸರ್ಕಾರದಲ್ಲಿರುವಂಥ ದತ್ತಾಂಶಗಳನ್ನು ಕ್ರೋಢೀಕರಿಸಿ 101 ಜಾತಿಗಳಿಗೆ ಅವರವರ ಜನಸಂಖ್ಯೆಗೆ ಅನುಗುಣವಾಗಿ ಎಲ್ಲ ಸಮುದಾಯಗಳಿಗೆ ಒಂದು ವೈಜ್ಞಾನಿಕವಾದಂಥ ಸಾಮಾಜಿಕ ನ್ಯಾಯವನ್ನು ಕೊಡಬೇಕು ಅಂದ್ಕೊಂಡು ನಾವು ಇವತ್ತು ಏನು ಪತ್ರಿಕೆ ಮೂಲಕ ನಾವು ಇವತ್ತು ಸರ್ಕಾರವನ್ನು ಒತ್ತಾಯ ಮಾಡ್ತಿದ್ವಿ ಮತ್ತು ಮಾನ್ಯ ನಾಗಮೋಹನ್ ದಾಸ್ ಅವ್ರನ್ನು ಕೂಡ ಈ ಮೂಲಕ ಒತ್ತಾಯ ಮಾಡ್ತಿದ್ವಿ. ಇದರಲ್ಲಿ ಭಾಳ ಮುಖ್ಯವಾಗಿ ಏನು ವರ್ಗೀಕರಣ ಆಗೋವರೆಗೂ ನೇಮಕಾತಿಗಳನ್ನು ನಿಲ್ಲಿಸ್ಬೇಕಂತಲೂ ಒಂದು ತೀರ್ಮಾನ ಮಾಡಿದ್ದಾರೆ ಸರ್ಕಾರ. ಹಾಗಾಗಿ ಆ ನೇಮಕಾತಿಗಳನ್ನು ತುಂಬ ದಿನಗಳ ಕಾಲ ಇದನ್ನು ನಿಲ್ಲಿಸೋಕ್ಕೆ ಸಾಧ್ಯತೆ ಇಲ್ಲ. ಯಾಕಂದರೆ ಭಾಳಷ್ಟು ಜನ ಯುವಕರು, ನಿರುದ್ಯೋಗಿಗಳು ಉದ್ಯೋಗಕ್ಕೋಸ್ಕರ ಕಾಯುವ ಈ ಸಂದರ್ಭದಲ್ಲಿ ಸರ್ಕಾರ ಮತ್ತೆ ಇದನ್ನು ಏನು ತಮ್ಮ ವರದಿಯನ್ನು ಸಲ್ಲಿಸೋದು ಇನ್ನಷ್ಟು ವಿಳಂಬ ಮಾಡಿದರೆ ನಿರುದ್ಯೋಗಿ ಸಮುದಾಯಗಳಿಗೆ ಇನ್ನಷ್ಟು ಅನ್ಯಾಯ ಬಗೆದಂಗೆ ಆಗುತ್ತೆ. ಹಾಗಾಗಿ ಕೂಡಲೇ ಇದನ್ನು ಏನು ಜಾರಿಗೆ ತರೋದಕ್ಕೆ ಸ್ವಲ್ಪ ತಡ ಆಗುತ್ತೆ ಏನಾದರೂ ಇದ್ದರೆ, ಸರ್ಕಾರದಲ್ಲಿ ಅಂಕಿಅಂಶಗಳು ಇನ್ನೂ ಸಿಕ್ಕಿಲ್ಲ ಅನ್ನೋದು ಏನಾದರೂ ಇದ್ದರೆ ಮಧ್ಯಂತರ ವರದಿಯನ್ನು ಕೂಡಲೇ ಜಾರಿಗೆ ತಂದು ಈಗಿರುವಂಥ ಕೆಲವು ಅಂಕಿಅಂಶಗಳನ್ನ ಇಟ್ಕೊಂಡು ಕೆಲವು ಮಾಹಿತಿಗಳನ್ನು ಇಟ್ಕೊಂಡು ಏನು ಆಯೋಗ ಒಂದು ಮಧ್ಯಂತರದ ವರದಿಯನ್ನು ಕೊಟ್ಟು
ನೇಮಕಾತಿಗಳನ್ನು ಮತ್ತು ಮುಂದಿನ ಬಜೆಟ್ನಲ್ಲಿ ಈ ಸಮುದಾಯಗಳ ಅಭಿವೃದ್ಧಿಗೋಸ್ಕರ ಪ್ರತ್ಯೇಕವಾದಂಥ ಒಂದು ಹಣಕಾಸನ್ನು ನಿಯೋಜನೆ ಮಾಡೋದಕ್ಕೆ ಒಂದು ಮಧ್ಯಂತರ ವರದಿಯನ್ನು ತುರ್ತಾಗಿ ರಾಜ್ಯ ಸರ್ಕಾರಕ್ಕೆ ಸಲ್ಲಿಸಬೇಕಂತಕೊಂಡು ಏನು ಆಯೋಗವನ್ನು ಕೂಡ ನಾವು ಈ ಸಂದರ್ಭದಲ್ಲಿ ಮನವಿ ಮಾಡ್ಕೊಳ್ತಿದ್ವಿ. ಮತ್ತೆ ಏನು ರಾಜ್ಯ ಸರ್ಕಾರ ಏನಿದೆ ಮುಂದೆ ನಡೆಯುವಂಥ ಯಾವುದೇ ಏನು ಗುತ್ತಿಗೆದಾರರ ಮೇಲೆ ಇರಲಿ ಅಥವಾ ಇನ್ನಿತರ ಯಾವುದೇ ನೇಮಕಾತಿಗಳಿರಲಿ, ಸರ್ಕಾರದ ಯಾವುದೇ ಪ್ರಕ್ರಿಯೆಗಳಿರಲಿ ಅಥವಾ ಮೀಸಲಾತಿಗೆ ಸಂಬಂಧಪಟ್ಟಂಥ ಪರಿಶಿಷ್ಟರ ಮೀಸಲಾತಿಗೆ ಸಂಬಂಧಪಟ್ಟಂಥ ಎಲ್ಲ ಪ್ರಕ್ರಿಯೆಗಳಲ್ಲಿ ಒಳ ಮೀಸಲಾತಿಯನ್ನು ಗಮನದಲ್ಲಿಟ್ಟುಕೊಂಡು ಜಾರಿಗೆ ತರಬೇಕಂತ ಈ ಮೂಲಕ ನಾವು ಸರ್ಕಾರವನ್ನು ಒತ್ತಾಯ. ಖಂಡಿತವಾಗಲೂ ಸರ್ಕಾರ ಹತ್ರ ಕೆಲವು ಅಂಕಿಅಂಶಗಳು ಇದ್ದಾವ ಮತ್ತು ಅದರಲ್ಲಿ ಮುಖ್ಯವಾಗಿ ಕಾಂತರಾಜ್ ವರದಿಯವರ ಏನು ಜಾತಿ ಆಧಾರಿತವಾದಂಥ ಸಮೀಕ್ಷೆಯನ್ನು ಮಾಡಿದೆ ಅದನ್ನು ಸರ್ಕಾರ ಮೊದಲು ಒಪ್ಪಬೇಕು. ಕೂಡಲೇ ಅದನ್ನು ಚರ್ಚೆಗೆ ತನ್ನಿ ಅದರಲ್ಲಿರುವಂಥ ಕೆಲವು ಅಂಕಿಅಂಶಗಳನ್ನು ಕೂಡ ಸರ್ಕಾರ ತೆಕ್ಕೊಂಡು ಕೂಡಲೇ ಒಳ ಮೀಸಲಾತಿಯನ್ನು ಕೂಡ ಜಾರಿಗೆ ತರೋದಕ್ಕೆ ಸಹಕಾರಿಯಾಗುತ್ತೆ. ಮತ್ತು ಸರ್ಕಾರದಲ್ಲಿ ಖಂಡಿತವಾಗ್ಲೂ ಕೆಲವು ಮಾಹಿತಿಗಳು ಇದ್ದಾವೆ, ಅದನ್ನು ತೆಕ್ಕೊಂಡು ಈಗಾಗಲೇ ಸರ್ಕಾರದವರು ಹೇಳಿದಾರ ಮತ್ತು ಸರ್ಕಾರದ ಚೀಫ್ ಸೆಕ್ರೆಟರಿ ಹೇಳಿದಾರ ಮತ್ತು ಸಮಾಜ ಕಲ್ಯಾಣ ಏನು ಆಯುಕ್ತರು ಹೇಳಿದಾರೆ. ನಮ್ಮ ಹತ್ರ ಏನು ದತ್ತಾಂಶಗಳಿದ್ದಾವೆ, ಆ ದತ್ತಾಂಶಗಳನ್ನ ಇಟ್ಕೊಂಡು ನಾವು ಇದನ್ನು ಜಾರಿಗೆ ತರ್ತೀವಿ ಅಂದ್ಕೊಂಡು ಈಗಾಗಲೇ ಏನು ಸರ್ಕಾರವೂ ಹೇಳಿದೆ, ಸಮಾಜ ಕಲ್ಯಾಣ ಮಂತ್ರಿನೂ ಹೇಳಿದ್ದಾರೆ ಮತ್ತು ಆಯೋಗದ ಅಧ್ಯಕ್ಷರು ಕೂಡ ಹೇಳಿದ್ದಾರೆ. ಸಿದ್ದರಾಮಯ್ಯನವರಿಗೆ ಈ ವಿಲ್ ಪವರ್ ಬೇಕಾಗುತ್ತೆ ಅಂತ ಅನಿಸುತ್ತೆ. ಖಂಡಿತವಾಗ್ಲೂ ವಿಲ್ ಪವರ್ ಬೇಕು ಸಿದ್ದರಾಮಯ್ಯವರಿಗೆ ಆ ರೀತಿಯ ಒಂದು ಪದ್ಧತಿ ಇದೆ, ಆ ರೀತಿಯ ವಿಲ್ ಪವರ್ ಇದೆ, ಅದನ್ನು ಜಾರಿಗೆ ತಂದೇ ತರ್ತಾರ ಅನ್ನುವಂಥದ್ರ ಬಗ್ಗೆ ನಂಬಿಕೆ ಇದೆ. ಬಟ್ ಯಾಕಂದರೆ ಹೊರಗಡೆ ಯಾರ್ಯಾರು ಮಾತಾಡ್ತಿದ್ರು ಇದು ಸರಿ ಇಲ್ಲ, ನಮ್ಮ ಜಾತಿಗಳ ಸಮೀಕ್ಷೆ ನಡೆದಿಲ್ಲ, ನಮ್ಮ ಜಿಲ್ಲೆಗೆ ಬಂದಿಲ್ಲ, ಇವೆಲ್ಲ ಮಾಹಿತಿಗಳು ಅಥವಾ ಊಹಾಪೋಹಗಳು ಏನಿದಾವೋ ಇದಕ್ಕೆ ಶಾಶ್ವತವಾದಂಥ ಒಂದು ಪರಿಹಾರ ಹುಡುಕಬೇಕಂದ್ರೆ ಈ ಏನು ವರದಿಯನ್ನು, ಕಾಂತರಾಜ್ ವರದಿಯನ್ನು ಕ್ಯಾಬಿನೆಟ್ಟಲ್ಲೋ ಅಥವಾ ಏನು ವಿಶೇಷವಾದಂಥ ಏನು ಅಧಿವೇಶನವನ್ನು ಕರೆದು ಅದನ್ನು ಮಂಡಿಸಲಿ, ಅದು ಚರ್ಚೆಗೆ ಒಳಪಡಿಸಲಿ, ಯಾರ್ಯಾರ್ದು ಯಾವುದೋ ಸರಿ ಇಲ್ಲ ಅಂತ ಹೇಳಿ ಅದನ್ನಾದ್ರೂ ಆಗಬೇಕಲ್ಲ. ನೀವು ಅದು ಏನು ವರದಿಯನ್ನು ಮೊದಲು ಒಪ್ಪಿ ಅದನ್ನು ಚರ್ಚೆ ಮಾಡಿ, ಅದರೊಳಗಡೆ ಇರ್ತಕ್ಕಂಥ ನ್ಯೂನ್ಯತೆಗಳನ್ನು ನಂತರ ಚರ್ಚೆ ಮಾಡೋಣ, ಅದು ಆಗಬೇಕಾಗಿದೆ ಅಲ್ಲ. ಹಂಗಾಗಿ ಸುಮ್ಮನೆ ಅದು ಸರಿ ಇಲ್ಲ ಅಂತ ಹೇಳೋದು ಅದು ಒಂದು ರೀತಿಯ ಪೂರ್ವಪೀಡಿತ ಆಲೋಚನೆ, ಅದು ಸರಿಯಾದಂಥ ಕ್ರಮ ಅಲ್ಲ, ಅದು ಸಾಮಾಜಿಕ ನ್ಯಾಯದ ಪರವಾಗಿರುವಂಥ ಆಲೋಚನೆಗಳಲ್ಲ ಅಂತ ನನಗೆ ಸರ್. ಈಗ ಮುಂದಿನ ದಿನಗಳಲ್ಲಿ ಅಕಸ್ಮಾತ್ ಆಗಿಲ್ಲ ಅಂದರೆ ನಿಮ್ಮದು ಯಾವ ರೀತಿಯಾದ ಒಂದು ಹೋರಾಟ? ನಾವು ಖಂಡಿತವಾಗಲೂ ಸರ್ಕಾರ ನಮ್ಮನ್ನು ಮತ್ತೆ ಬೀದಿಗಿಳಿಸುವಂಥ ಕೆಲಸವನ್ನು ಮಾಡಬಾರ್ದು. ಮತ್ತು ನಾವು ಇದನ್ನು ಕೇಳಿ ಪಡ್ಕೊಳ್ಬೇಕು, ಮತ್ತು ಬೀದಿಗಿಳಿದು ಹೋರಾಟ ಮಾಡಿ ಪಡ್ಕೊಳ್ಳುವಂಥ ಒಂದು ಏನೋ ಪರಿಸ್ಥಿತಿಯನ್ನು ಸರ್ಕಾರ ನಿರ್ಮಾಣ ಮಾಡಬಾರ್ದು. ಈಗಾಗಲೇ ಕೂಡಲೇ ತಾವು ಕೊಟ್ಟಂಥ ಮಾತಿನಂತೆ, ತಾವು ಕೊಟ್ಟಂಥ ಭರವಸೆಯಂತೆ ಇದನ್ನು ಜಾರಿಗೆ ತರಬೇಕು. ಇಲ್ಲ ಅಂತ ಹೇಳಿದ್ರೆ ಸಹಜವಾಗಿ ನಮ್ಮ ಹಕ್ಕುಗಳಿಗೋಸ್ಕರ, ನಮ್ಮ ಅವಕಾಶಕ್ಕೋಸ್ಕರ ನಾವು ಹೋರಾಟ ಮಾಡೋದು ಸಹಜವಾದಂಥ ಹೋರಾಟ ಮಾಡಿಲ್ಲ. ವೇದಿಕೆಯಲ್ಲಿ ನಾವು ಒಂದು ಸಮಾನತೆಯ ಭರವಸೆ ಕೊಟ್ಟಿದ್ದೀವಿ. ನಿಜವಾಗ್ಲೂ ಸಮಾನತೆ ಬರಬೇಕು ಅಂತ ಹೇಳಿದ್ರೆ ಈ ಒಳ ಮೀಸಲಾತಿ ಅಗತ್ಯ ಇದೆ. ಯಾಕಂದ್ರೆ ಎಲ್ಲ ಪರಿಶಿಷ್ಟ ಜಾತಿಗಳು, ಪರಿಶಿಷ್ಟ ಪಂಗಡಗಳು ಅವ್ರನ್ನ ಒಂದಾಗಿ ನೋಡಕ್ ಆಗೋದಿಲ್ಲ. ಸೊ ಹಾಗಾಗಿ ನಿಜವಾಗ್ಲೂ ಸಂವಿಧಾನಬದ್ಧವಾಗಿ ನಾವು ಸಮಾನತೆ ಕೊಡ್ಬೇಕು ಅಂತ ಹೇಳಿದ್ರೆ, ಮತ್ತೆ ಸಂವಿಧಾನದ ಅನುಚ್ಛೇದ 15-16ರಲ್ಲಿ ತಿಳಿಸಿದಂಗೆ ಒಂದು, ಮತ್ತೆ PTK ತಿಳಿಸಿದಂಗೆ ಅವಕಾಶಗಳ ಸಮಾನತೆ ನೀಡಬೇಕು ಅಂತ ಹೇಳಿದ್ರೆ ಒಳ ಮೀಸಲಾತಿ ಜಾರಿಗೆ ಬರಲೇಬೇಕು ಅಂತ ಸರ್ವೋಚ್ಚ ನ್ಯಾಯಾಲಯ ಹೇಳಿದ್ರು. ಆ ತೀರ್ಪು ಸುಮಾರು ತಿಂಗಳಾಗಿದೆ. ನಮ್ಮ ಕರ್ನಾಟಕ ಸರ್ಕಾರ ಸಹ ಸಂವಿಧಾನಬದ್ಧವಾಗಿದೆ ಅಂತ ಹಲವಾರು ಬಾರಿ ಮಾನ್ಯ ಮುಖ್ಯಮಂತ್ರಿಗಳಿರ್ಬೋದು, ಸಮಾಜ ಕಲ್ಯಾಣ ಸಚಿವರಿರ್ಬೋದು ಹೇಳ್ತಾನೆ ಇರ್ತಾರೆ. ಅವ್ರು ಸಂವಿಧಾನಬದ್ಧವಾಗಿ ಇದ್ದಾರೆ. ಹಾಗಾಗಿ ಸಂವಿಧಾನಬದ್ಧವಾಗಿ ಇದ್ಮೇಲೆ ಆ ಸಂವಿಧಾನ ಏನು ಸಮಾನತೆಯ ಒಂದು ಭರವಸೆ ಕೊಟ್ಟಿದೆ ಅದು ಈಡೇರಿಸುವಂತೆ ಕೆಲಸ ಮಾಡ್ಬೇಕಾಗಿದೆ. ಈಗ ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ಅವರ ಸಮಿತಿ ರಚನೆ ಮಾಡಿ ಸುಮಾರು ತಿಂಗಳಾಯ್ತು. ಅವ್ರು ಏನೊಂದು ಟೈಮ್ ಲಿಮಿಟ್ ಕೊಟ್ಟಿದ್ರು, ಆ ಟೈಮ್ ಲಿಮಿಟ್ ಸಹ ದಾಟಾಗಿದೆ. ಮತ್ತೆ ತೆಲಂಗಾಣದವರು ಒಂದು ಮಾಡೆಲ್ ತೋರಿಸಿದ್ದಾರೆ ಯಾವ ರೀತಿ ಮಾಡ್ಬೋದು ಅಂತ. ಮತ್ತೆ ದತ್ತಾಂಶಗಳಿಗೆ ಏನು ಕಡಿಮೆ ಇಲ್ಲ, ಹಲವಾರು ವರದಿಗಳಿದ್ದಾವೆ. ನಾವು ನೆನ್ಪಿಟ್ಕೋಬೇಕು, ಮಂಡಲ್ ವರದಿ ಸಹ ವರದಿ ನೀಡಿದಾಗ ಅದೇನು ಒಂದು ಪ್ರಿಸೈಸ್ ಇಷ್ಟು ಕರೆಕ್ಟ್ ನಂಬರ್ ಇದೆ ಅಂತ ಇಟ್ಕೊಂಡೆ ಏನೋ ಅವರು ವರದಿ ಜಾರಿ ಮಾಡಿರ್ಲಿಲ್ಲ ಅಥವಾ ಮೀಸಲಾತಿ ಜಾರಿ ಮಾಡಿರ್ಲಿಲ್ಲ. OBC ಸಮುದಾಯಕ್ಕೆ 27% ಅಂತ ಹೇಳಿದಾಗ ಅದೇನು ತುಂಬಾ ಪ್ರಿಸೈಸ್ ಡೇಟಾ ಏನು ಇಟ್ಕೊಂಡು ಮಾಡಿರ್ಲಿಲ್ಲ. ಸೊ ಹಾಗಾಗಿ ಈಗ ಆಲ್ರೆಡಿ ಸುಮಾರು ವರದಿಗಳಿದೆ. ಈ ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ಸಮಿತಿ ಸಹ ಆಗಿದೆ. ಈ ಕೂಡಲೇ ರಾಜ್ಯ ಸರ್ಕಾರ ಈ ಒಳ ಮೀಸಲಾತಿನ ಜಾರಿಗೆ ತರಬೇಕಾಗುತ್ತೆ. ಇದೊಂದು ಐತಿಹಾಸಿಕವಾದ ಒಂದು ತಪ್ಪನ್ನ ಸರಿ ಮಾಡ್ಬೇಕು ಅಂತ ಹೇಳಿದ್ರೆ ಒಳ ಮೀಸಲಾತಿ ಜಾರಿಗೆ ಬರಲೇಬೇಕಾಗುತ್ತೆ. ಸೊ ಹಾಗಾಗಿ ಬಸವರಾಜ್ ಕೌತಾಳ್ ಸರ್ ಹೇಳ್ದಂಗೆ, ಶಿವಣ್ಣ ಸರ್ ಹೇಳ್ದಂಗೆ ಸರ್ಕಾರ ಇದನ್ನ ಬರೋ ಒಂದು ದಿವಸಗಳಲ್ಲಿ ತಕ್ಷಣ ಇದನ್ನ ಜಾರಿ ಮಾಡಬೇಕು ಅಂತ ಒತ್ತಾಯಿಸ್ತೇನೆ. ಸುಪ್ರೀಂ ಕೋರ್ಟ್ ಒಳ ಮೀಸಲಾತಿಯನ್ನ ಜಾರಿ ಮಾಡಬಹುದು ಸೂಕ್ತ ದತ್ತಾಂಶಗಳನ್ನ ಇಟ್ಕೊಂಡು ಅಂತೇಳಿ ಆದೇಶ ಕೊಟ್ಟಿತ್ತು ಆಗಸ್ಟ್ 1ನೇ ತಾರೀಕು.
ಆಗಸ್ಟ್ 1ನೇ ತಾರೀಕು ಆದೇಶ ಕೊಟ್ಟಾದ ನಂತರ ಕರ್ನಾಟಕದಲ್ಲಿ ಅಧಿಕಾರದಲ್ಲಿರ್ತಕ್ಕಂಥ ಸಿದ್ದರಾಮಯ್ಯನವರ ಸರ್ಕಾರ ಸೂಕ್ತವಾದಂತ ಸಮಿತಿ ಆಯೋಗವನ್ನ ರಚನೆ ಮಾಡೋದಕ್ಕೆ ಸುಮಾರು ದಿನ ತಗೊಂಡು ಅದಕ್ಕೋಸ್ಕರ ಒಂದಷ್ಟು ಹೋರಾಟಗಳಾಯ್ತು, ಪ್ರತಿಭಟನೆಗಳಾಯ್ತು, ಬೀದಿಲ್ ಬಂದು ಜನ ಬಂದು ಕೂತ್ಕೊಂಡು ಆಮೇಲೆ ಸರ್ಕಾರ ನಾಗಮೋಹನ್ ದಾಸ್ ಅವರ ನೇತೃತ್ವದಲ್ಲಿ ಒಂದು ಆಯೋಗವನ್ನ ನೇಮಕ ಮಾಡಿತು. ಆಯೋಗ ನೇಮಕ ಮಾಡಾಯ್ತು. ಅದಾದ ನಂತರದಲ್ಲಿ ಆ ಆಯೋಗ ಯಾವ ರೀತಿ ಕೆಲಸ ಮಾಡಬೇಕು, ಟರ್ಮ್ಸ್ ಆಫ್ ಕಂಡೀಷನ್ಸ್ ಏನು ಅನ್ನೋದನ್ನ ಕೇಳೋದಕ್ಕೆ ಅದಕ್ಕೆ ಇನ್ನೊಂದು ತಿಂಗಳು ಸಮಯ ತಗೊಂಡು ಅದಕ್ಕೋಸ್ಕರ ಸರ್ಕಾರದ ಮೇಲೆ ಬೆನ್ನು ಹತ್ತಿ ಅವ್ರ ಮೇಲೆ ಪ್ರೆಷರ್ ಹಾಕಿ ಬೇರೆ ಬೇರೆ ರೀತಿಯಲ್ಲಿ ಟರ್ಮ್ಸ್ ಆಫ್ ಕಂಡೀಷನ್ಸ್ ಅನ್ನ ಕೊಡಿಸಲಾಯಿತು. ಅದಾದ ನಂತರ ಅವ್ರಿಗೆ ಒಂದು ಸೂಕ್ತವಾದಂತ ಆಫೀಸ್ ಅನ್ನ ಕೊಟ್ಟಿರ್ಲಿಲ್ಲ. ಆಫೀಸ್ ಅನ್ನ ಕೊಡೋದಕ್ಕೂ ಕೂಡ ಬೇರೆ ಬೇರೆ ರೀತಿಯಲ್ಲಿ ಸರ್ಕಾರವನ್ನ ಒತ್ತಡ ತಂದು ಅದನ್ನು ಕೂಡ ಕೊಡಿಸಲಾಯಿತು. ಈ ರೀತಿ ಸರ್ಕಾರದ ಮೇಲೆ ನಿರಂತರವಾಗಿ ಒತ್ತಡ ತರೋದ್ರ ಮೂಲಕ ಮಾತ್ರ ನಮ್ಮ ಈ ಬೇಡಿಕೆಯನ್ನ ಈಡೇರಿಸಿಕೊಳ್ಬೇಕು ಅನ್ನೋ ಇದು ನಮಗೆ ಬಹಳ ನಿಚ್ಚಳವಾಗಿ ಕಂಡಿದೆ. ಅಂದ್ರೆ ಸರ್ಕಾರ ತಾನಾಗಿ ತಾನು ಒಳ ಮೀಸಲಾತಿಯನ್ನ ಜಾರಿ ಮಾಡಬೇಕು ಅಂತ ಅನ್ಸಿ ಈ ಎಲ್ಲಾ ಕ್ರಮಗಳನ್ನ ತಾನೇ ತಗೋಬೇಕಾಗಿತ್ತು. ಈಗ ಆಲ್ರೆಡಿ ಸರ್ಕಾರ ಆಯೋಗವನ್ನ ರಚನೆ ಮಾಡಿ ಅವರ ಗಡುವು ಏನಿದೆ ಆ ಗಡುವು ಮುಗಿತಾ ಬರ್ತಾ ಇದೆ. ಆ ಗಡುವು ಮುಗಿತಾ ಬರ್ತಾ ಇದೆ. ಈಗ ಆಯೋಗದ ಅವಧಿಯನ್ನ ಎಕ್ಸ್ಟೆಂಡ್ ಮಾಡಬೇಕು ಅಂತ ಹೇಳಿ ಕೇಳಬೇಕು ಅಂತ ಅನ್ಕೊಂಡಿದೀನಿ ಅಂತ ಹೇಳಿ ಜಸ್ಟಿಸ್ ಅವರು ಕೂಡ ಹೇಳ್ತಾರೆ. ಇದೇ ಸಂದರ್ಭದಲ್ಲಿ ಆಗಸ್ಟ್ 1ನೇ ತಾರೀಕು ಸುಪ್ರೀಂ ಕೋರ್ಟ್ ತೀರ್ಪೇನ್ ಬಂತು. ಅದೇ ಸಂದರ್ಭದಲ್ಲಿ ತೆಲಂಗಾಣದಲ್ಲಿ ಸಮಿತಿ ರಚನೆ ಆಗಿತ್ತು. ಸಮಿತಿ ಮೊನ್ನೆ ಒಂದು ವರದಿಯನ್ನ ಇಂಟರ್ನಲ್ ವರದಿಯನ್ನ ಕೊಟ್ಟಿದ್ರೆ ಕ್ಯಾಟಗರೈಸೇಷನ್ ಕೂಡ ಮಾಡಾಗಿತ್ತು. ಕರ್ನಾಟಕ ಸರ್ಕಾರದಲ್ಲಿ ಯಾಕೆ ಆ ರೀತಿ ಒಂದು ಶೀಘ್ರವಾಗಿ ಮಾಡುವಂತದ್ದು ಕೆಲಸ ಆಗ್ತಾ ಇಲ್ಲ? ಈ ಸಮುದಾಯಗಳಂದ್ರೆ ಅಷ್ಟೊಂದು ತಾತ್ಸಾರನ ಈ ಸರ್ಕಾರಕ್ಕೆ? ನಿಜವಾಗ್ಲೂ ಈ ಪ್ರಶ್ನೆ ಸರ್ಕಾರ ಕೇಳಲೇಬೇಕಾಗತ್ತೆ. ಮತ್ತೆ ಸರ್ಕಾರ ಎಲ್ಲೋ ಒಂದ್ ಕಡೆಗೆ ತನ್ನ ಜವಾಬ್ದಾರಿಯಿಂದ ನುಣುಚ್ಕೊಳ್ತಾ ಇದೆ ಅಂತ ಹೇಳಿ ಅನ್ಸುತ್ತೆ. ಸೊ ಸರ್ಕಾರದ ಮುಂದೆ ನಾವೆಲ್ಲರೂ ಕೂಡ ಒತ್ತಡ ತರ್ತಾ ಇದೀವಿ. ಮತ್ತೆ ಸಿದ್ದರಾಮಯ್ಯವ್ರಿಗೂ ಕೂಡ ಮನವರಿಕೆ ಮಾಡ್ಕೊಡ್ತಾ ಇದೀವಿ. ಈ ಸಮುದಾಯವನ್ನ ಮತ್ತೆ ಬೀದಿಗೆ ತರಿಸ್ಬೇಡಿ, ಮತ್ತೆ ಬೀದಿಗೆ ತಂದು ಕೂರಿಸ್ಬೇಡಿ, ವಿರುದ್ಧ ಪ್ರತಿಭಟನೆ ಮಾಡಬೇಕು. ಇಷ್ಟು ವರ್ಷಗಳ ಕಾಲ 30 ವರ್ಷಗಳ ಕಾಲ ಬೀದಿಲಿ ಹಗಲು ರಾತ್ರಿ ಹಲವು ಸಾವುಗಳು ನೋವುಗಳು ಎಲ್ಲ ಪಟ್ಕೊಂಡು ಬೀದಿಲಿ ಬಿದ್ದು ಈ ಹಂತಕ್ಕೆ ತಲುಪಿದೆ. ಮತ್ತೆ ಈಗ ಇನ್ನಷ್ಟು ಜಾರಿ ಮಾಡೋದಕ್ಕೋಸ್ಕರ ಬೀದಿಲಿ ತಂದು ಇವರನ್ನ ನಿರಂತರವಾಗಿ ಬೀದಿಲಿ ಇರಬೇಕು ಅನ್ನೋ ನಿಟ್ಟಿನಲ್ಲಿ ನೀವೇನಾದ್ರೂ ಕ್ರಮ ತಗೊಳ್ತೀರಿ ಅಥವಾ ಆಲೋಚನೆ ಇದ್ದೀರಿ ಅಂತ ಆದ್ರೆ ನಿಜವಾಗ್ಲೂ ನಾವೊಂದು ಬೀದಿಗೆ ಬರೋದಕ್ಕೆ ರೆಡಿ, ನಿಮ್ ಸರ್ಕಾರ ವಿರುದ್ಧ ಪ್ರತಿಭಟನೆ ಮಾಡೋದಕ್ಕೂ ರೆಡಿ. ಅಭಿನಂದನೆ ಸಲ್ಲಿಸ್ತೀವಿ. ನೀವು ಯಾವಾಗ ಆಯೋಗವನ್ನ ರಚನೆ ಮಾಡಿದ್ರಿ ನಾಗಮೋಹನ್ ದಾಸ್ ಅವರ ನೇತೃತ್ವದಲ್ಲಿ ಅದಕ್ಕೆ ಅಭಿನಂದನೆ ಸಲ್ಲಿಸಿದೀವಿ. ನೀವು ಮಾಡೋ ಒಳ್ಳೆ ಕೆಲಸಕ್ಕೆ ಅಭಿನಂದನೆ ಸಲ್ಲಿಸ್ತೀವಿ. ಜೊತೆಗೆ ನೀವು ವಿಳಂಬ ಧೋರಣೆ ಏನ್ ತೋರಿಸ್ತಾ ಇದ್ರಿ ಅದನ್ನು ಕೂಡ ಪ್ರತಿಭಟನೆ ಮಾಡ್ತೀವಿ. ಸೊ ದಯವಿಟ್ಟು ಸರ್ಕಾರದ ಸೂಕ್ತವಾದಂತ ಯಾರ ಅಧಿಕಾರಿಗಳಿದ್ದಾರೆ, ಮಂತ್ರಿಗಳಿದ್ದಾರೆ ಅಥವಾ ಆಯೋಗದ ಜಸ್ಟಿಸ್ ಅವರು ದಯವಿಟ್ಟು ಇದನ್ನ ಗಂಭೀರವಾಗಿ ಪರಿಗಣಿಸಿ ಮತ್ತೆ ಆದಷ್ಟು ಗಡುವಿನೊಳಗೆ ಈ ವರದಿಯನ್ನ ಕೊಟ್ಟು ಸರ್ಕಾರಕ್ಕೆ ಒಳ ಮೀಸಲಾತಿಯನ್ನ ಜಾರಿ ಮಾಡೋ ನಿಟ್ಟಿನಲ್ಲಿ ಕ್ರಮ ತಗೊಳ್ಬೇಕು ಅಂತ ಹೇಳಿ ಮನವಿ ಮಾಡ್ತೀವಿ. ಬಹಳ ಅದು ಬಹುದೊಡ್ಡ ಬೇಡಿಕೆ. ಕಳೆದ 30 ವರ್ಷಗಳ ಕಾಲ ಪರಿಶಿಷ್ಟ ಜಾತಿಯಲ್ಲಿನ ಅತ್ಯಂತ ಅಸ್ಪೃಶ್ಯ ವರ್ಗಗಳು ಡಿಮ್ಯಾಂಡ್ ಮಾಡ್ತಾ ಬಂದಿದ್ದೇವೆ. ಈ ಒಂದು ಒಳ ಮೀಸಲಾತಿ ಈ 30 ವರ್ಷಗಳ ಹೋರಾಟಕ್ಕೆ ಬಹಳ ತಾರ್ಕಿಕ ಅಂತ್ಯ ಕಂಡಿದ್ದು ನಮ್ಮ ಸುಪ್ರೀಂ ಕೋರ್ಟ್ ಆಗಸ್ಟ್ 1ನೇ ತಾರೀಕು ಕೊಟ್ಟಂತ ತೀರ್ಪಿನ ಪರಿಣಾಮ. ಕರ್ನಾಟಕ ಸರ್ಕಾರ ಕೂಡ ಜಸ್ಟಿಸ್ ನಾಗಮೋಹನ್ ದಾಸ್ ಅವರ ಅಧ್ಯಕ್ಷತೆಯಲ್ಲಿ ಒಂದು ಏಕ ವ್ಯಕ್ತಿಯ ಒಂದು ಕಮಿಟಿನ ಫಾರ್ಮ್ ಮಾಡಿದೆ. ಆದಷ್ಟು ಬೇಗ 2 ತಿಂಗಳ ಗಡುವು ಮುಗಿತಾ ಬಂದಿದೆ. ದಯಮಾಡಿ ನಮ್ಮ ಈ ಒಂದು ಸಮುದಾಯದ ಸಾಮಾಜಿಕ ನ್ಯಾಯ ಹಂಚಿಕೆ ಯಾರ ಹಕ್ಕನ್ನು ಯಾರು ಕೂಡ ಕಸಿತಾರಂತ ಕಾರ್ಯಕ್ರಮ ಅಲ್ಲ. ಇದು ಬಹಳ ನ್ಯಾಯಯುತ ಬೇಡಿಕೆ. ಒಂದು ಬಹುದೊಡ್ಡ ಸಮುದಾಯ ಇಡೀ ರಾಜ್ಯದಲ್ಲಿ ಇರುವಂತಹ ಸಮುದಾಯಗಳು ಇವತ್ತು ಬೀದಿ ಪಾಲಾಗಿ ಬೀದಿನಲ್ಲಿ ನಿಂತ್ಕೊಂಡು ಇಷ್ಟು ವರ್ಷ ಹೋರಾಟ ಮಾಡಿಕೊಂಡು ತಮ್ಮ ಜೀವಹಾನಿ ಪ್ರಾಣಹಾನಿ ಕಳ್ಕೊಂಡಿದ್ದಾವೆ. ಬಹಳ ಅನ್ಯಾಯ ಆಗ್ತಾ ಇದೆ. ಎಲ್ಲ ಸೌಲಭ್ಯಗಳಿಂದಲೂ ವಂಚಿತ ಆಗಿರುವಂತ ಈ ಸಮುದಾಯಗಳಿಗೆ ನ್ಯಾಯ ಒದಗಿಸುವಂತ ಒಂದು ತಾರ್ಕಿಕ ಅಂತ್ಯನ ಒಳ ಮೀಸಲಾತಿ ತೀರ್ಪು ಅಂದ್ರೆ ಒಂದು ವರದಿನ ದಯವಿಟ್ಟು ನಾಗಮೋಹನ್ ದಾಸ್ ಅವರು ಅತಿ ಬೇಗ ಸರ್ಕಾರಕ್ಕೆ ಸಲ್ಲಿಸಿ ಆ ಸಲ್ಲಿಕೆಯಾದ ತಕ್ಷಣವೇ ಸರ್ಕಾರ ಅದನ್ನ ಏನು ಹಿಂದೆ ಮುಂದೆ ಯೋಚನೆ ಕೂಡ ಮಾಡದೆ ಒಂದು ನ್ಯಾಯಯುತ ಬೇಡಿಕೆಯಾದಂತಹ ಒಳ ಮೀಸಲಾತಿನ ಹಂಚಿಕೆಯನ್ನ ಆದಷ್ಟು ಬೇಗ ಮಾಡಿ ತೆಲಂಗಾಣ ಮಾದರಿನಲ್ಲೇ ನಮಗೂ ಕೂಡ ಒಂದು ಆದಷ್ಟು ಬೇಗ ಅತಿ ಶೀಘ್ರವಾದಂತಹ ಸಾಮಾಜಿಕ ನ್ಯಾಯದಲ್ಲಿ ನಂಬಿಕೆ ಇಟ್ಟಿರುವಂತಹ ಕಾಂಗ್ರೆಸ್ ಪಕ್ಷ ಮತ್ತು ಅದರಲ್ಲೂ ಸಾಮಾಜಿಕ ನ್ಯಾಯದ ಹರಿಕಾರರು ಅಂತಲೇ ಹೆಸರು ಪಡೆದಿರ್ತಕ್ಕಂಥ ಸನ್ಮಾನ್ಯ ಮುಖ್ಯಮಂತ್ರಿಗಳಾದಂತಹ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯನವರ ನಾಯಕತ್ವದಲ್ಲಿ ನಮಗೆ ನ್ಯಾಯ ಆದಷ್ಟು ಬೇಗ ಸಿಗಲಿ ಅಂತೇಳಿ ನಾನು ಆಶಿಸ್ತೇನೆ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.